ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ವೆಯ್ಟ್ ಲಾಸ್ ಪೌಡರ್ನ ಹೇಗೆ ಮಾಡೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಒಳ್ಳೆ ಎಫೆಕ್ಟಿವ್ ಆಗಿರೋ ವೆಯ್ಟ್ ಲಾಸ್ ಪೌಡರ್ನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ನಮಗೆ ಎಂಕರೇಜ್ ಮಾಡಿ. ಸೊ ನಾನಿಲ್ಲಿ ವೆಯ್ಟ್ ಲಾಸ್ ಪೌಡರ್ ಮಾಡೋಕ್ಕೆ ಜೀರಿಗೆ ತಗೊಂಡಿದ್ದೀನಿ. ಇಲ್ಲಿ ಈ 3 ಇಂಗ್ರೀಡಿಯೆಂಟ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಜೀರಿಗೆ, ಸೋಂಪುಕಾಳು, ಅಜ್ವೈನ್ ಅಂತಾರೆ ಇದನ್ನು. ಸೊ ನಿಮಗೆಲ್ಲ ಅಂಗಡಿಗಳಲ್ಲೂ ಈ 3 ಸಿಗುತ್ತೆ. ಪ್ಲಸ್ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ, ಅದು ಮೆಂತ್ಯಕಾಳು. ಪ್ಲಸ್ ನಾನಿಲ್ಲಿ ಆಪ್ಷನಲ್ ಆಗಿ ಏಲಕ್ಕಿ ತಗೊಂಡಿದ್ದೀನಿ. ಸೊ ಏನಕ್ಕೆ ಇದೇ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಇದನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ಒಂದು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಏನು ನಾನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ, ಸೊ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನೀರಿನ ಅಂಶ ಹೋಗೋ ತನಕ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಡೀಪ್ ಫ್ರೈ ಎಲ್ಲ ಮಾಡಬಾರ್ದು, ಜಸ್ಟ್ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕು. ಪ್ಲಸ್ ಇದ್ರ ಬೆನಿಫಿಟ್ ಏನಂದರೆ ಜೀರಾ, ಅಜ್ವೈನು, ಮೇಥಿ ಮತ್ತು ಸೋಂಪುಕಾಳು ಯೂಸ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಫ್ಯಾಟ್ ಏನಾದರೂ ಕಲೆಕ್ಟ್ ಆಗಿದರೆ ಸೊ ಅದು ಕಡಿಮೆ ಆಗ್ತದೆ. ಮತ್ತು ಮೆಂತ್ಯ ಯೂಸ್ ಮಾಡಿರೋದ್ರಿಂದ ನಾವಿಲ್ಲಿ ಇದು ನಿಮಗೆ ಬ್ಲಡ್ ಶುಗರ್ ಪ್ರಮಾಣ ಕಡಿಮೆ ಮಾಡಿ ಮತ್ತು ಹೊಟ್ಟೆ ಹಸಿ ಜಾಸ್ತಿ ಅಂತ ಅನಿಸಲ್ಲ. ಏಕೆಂದರೆ ನಾವು ಈ ಕಾಂಬಿನೇಷನ್ನಲ್ಲಿ ತಗೊಂಡಿರೋದ್ರಿಂದ ಜೀರಿಗೆ, ಅಜ್ವೈನು ಮತ್ತು ಈ ಸೋಂಪುಕಾಳೆಲ್ಲ ಬೇಗ ಡೈಜೆಷನ್ ಆಗೋಗ್ಬಿಡುತ್ತೆ. ಆವಾಗ ನಮಗೆ ಹೊಟ್ಟೆ ಹಸಿತ್ತು ಅಂತ ನಾವು ಮತ್ತೆ ಊಟ ಮಾಡೋಕ್ಕೆ ಹೋದಾಗ ಅದು ಫ್ಯಾಟು ರೆಡ್ಯೂಸ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಮೆಂತ್ಯ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇದೆಲ್ಲ ಬಿಸಿ ಆದಮೇಲೆ ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಇದೆಲ್ಲ ತಣ್ಣಗಾಗಿದೆ ಅಂತ ನಿಮಗೆ ಅನಿಸಿದ ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಲೈಕ್ ಪೌಡರ್ ಫಾರ್ಮಲ್ಲಿ ಮಾಡ್ಕೊಳ್ಬೋದು. ಇದನ್ನು ಸೂಪ್ ಥರ ಕುಡಿಬೋದು ಅಥವಾ ಇದನ್ನು ವಾಟರಲ್ಲೇ ಹಾಕಿ ಕುಡಿಬೋದು. ಇಲ್ಲಿ ನಾನು ವಾಟರಲ್ಲಿ ಹೇಗೆ ಹಾಕಿ ಇದನ್ನು ಯಾವ ಟೈಮಲ್ಲಿ ಕನ್ಸ್ಯೂಮ್ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇದರದ್ದು ಪೌಡರು ರೆಡಿಯಾಗಿದೆ. ಇಲ್ಲಿ ನಾನು ಏಲಕ್ಕಿ ಕೂಡ ತಗೊಂಡಿದ್ದೀನಿ. ಏಲಕ್ಕಿನ ಆಪ್ಷನಲ್ಲಾಗಿ ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಏಲಕ್ಕಿ ನಮಗೆ ಬಾಯಲ್ಲಿ ಏನಾದರೂ ದುರ್ಗಂಧ ಇದ್ದರೆ ಅದು ಹೋಗಿಸುತ್ತೆ. ಸೊ ಹಾಗಾಗಿ ಬೇಕಾದರೆ ಆಪ್ಷನಲ್, ಅದು ಬೇಕಾದರೆ ತಗೊಳ್ಳಿ, ಬೇಡ ಅಂದರೆ ಬಿಡಿ. ಈಗೇನಿದು ಪೌಡರ್ ಆಗಿದೆ ಇದನ್ನು ನೀವು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಗೊಳ್ತಾ ಬರ್ಬೋದು. ಈಗ ನೋಡಿ ಇದು ಕಲೆಕ್ಟ್ ಆಗಿದೆಯಲ್ಲ, ಇದನ್ನು ನಾನಿವಾಗ ಬಿಸಿ ನೀರಲ್ಲಿ ಊಟ ಆದಮೇಲೆ ನೀವು ತಗೊಳ್ಬೋದು. ಬೆಳಿಗ್ಗೆ ಮತ್ತು ರಾತ್ರಿ ರೆಗ್ಯುಲರಾಗಿ 2 ಟೈಮ್ಸ್ ಕೂಡ ತಗೊಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತ ಎಲ್ಲ ಏನೂ ಇರಲ್ಲ. ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಗಟ್ ಹೆಲ್ತು ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗ್ತದೆ. ಫ್ಲೋಟಿಂಗ್ ಎಲ್ಲ ಇದ್ದರೆ ಅದೆಲ್ಲ ನಿಮಗೆ ಹೊಟ್ಟೆಯಲ್ಲಿ ಕಡಿಮೆ ಆಗ್ತದೆ. ಸೊ ಈಗ ನಾನು ಇಲ್ಲೊಂದು ಗ್ಲಾಸ್ ತಗೊಂಡಿದ್ದೀನಿ ಲೋಟನ. ಇದಕ್ಕೆ ಈ ಪೌಡರ್ ಒಂದು ಅರ್ಧ ಸ್ಪೂನ್ ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಾಕು. ಸೊ ಇದಕ್ಕೆ ಬಿಸಿ ನೀರು ಹಾಕ್ಕೊಂಡು ಜಸ್ಟ್ ಕುಡಿತಾ ಬನ್ನಿ. ಊಟ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ಈ ಥರ ಬಿಸಿ ನೀರು ಹಾಕ್ಕೊಂಡು ಬೆಳಿಗ್ಗೆ ಮತ್ತು ಸಂಜೆ ರಾತ್ರಿ ಕುಡಿತಾ ಬಂದರೆ ನಿಮ್ಮಲ್ಲಿ ಏನು ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತೆ ಅದೆಲ್ಲ ಹೋಗುತ್ತೆ. ಅಥವಾ ಇವತ್ತು ತುಂಬ ಜಾಸ್ತಿ ಆಯಿತು ಊಟ ಅನ್ನೋರು ಕೂಡ ಈ ವಾಟರ್ನ ಕುಡಿತಾ ಬಂದಾಗ ಏನು ಜಾಸ್ತಿ ಆಗಿರುತ್ತೆ ಊಟ ಅದೆಲ್ಲ ನೀಟಾಗಿ ಡೈಜೆಷನ್ ಆಗುತ್ತೆ. ಸೊ ಆವಾಗ ನಿಮಗೆ ಫ್ಯಾಟು ಅಕ್ಯುಮುಲೇಟ್ ಆಗಲ್ಲ. ಈ ಬೆಲ್ಲಿ ಫ್ಯಾಟಲ್ಲೆಲ್ಲ ತುಂಬ ಫ್ಯಾಟ್ ಇರುತ್ತೆ ಅಂಥವ್ರಿಗೆಲ್ಲ ಸ್ಟೋರ್ ಆಗಲ್ಲ, ನೀಟಾಗಿ ಅದೆಲ್ಲ ಹೊರಟೋಗ್ತದೆ. ಸೊ ಆವಾಗ ನಿಮಗೆ ಇದು ವೆಯ್ಟ್ ಲಾಸಿಗೆ ಎಲ್ಪ್ ಮಾಡ್ತದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಈ ರೆಸಿಪಿನ ಮಾಡಿಕೊಂಡು ಇದ್ರ ಪ್ರಯೋಜನನ ನೀವು ಪಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ಹೆಲ್ಪ್ ಆಗ್ತದೆ. ಸೊ ಇದನ್ನು ನಾನು ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ನಮ್ಮ ಯೂಸಿಗೋಸ್ಕರ ಇಟ್ಕೊಳ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ, ಇದ್ರ ಪ್ರಯೋಜನನ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.